ಬೆಂಗಳೂರು ನಗರದ ಘಟಕದ ಆಶ್ರಯದಲ್ಲಿ ಹಲವಾರು ನಮ್ಮ ಯುವಕರು ಈ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿದ್ದೀರಿ. ಸ್ವಲ್ಪ ತಾಳ್ಮೆಯಿಂದ ನಾನೇನು ಕೆಲವು ವಿಷಯಗಳನ್ನ ತಮ್ಮ ಗಮನಕ್ಕೆ ತರ್ತೇನೆ. ಇದು ಈ ರಾಜ್ಯದಲ್ಲಿ ನಾವು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ರೆ ಬಹುಶಃ ಈಗಿನ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರದ ಅವಧಿ ಮುಗಿಯೋದ್ರೊಳಗೆ ವಿಧಾನಸೌಧವನ್ನು ಬೇಕಾದ್ರೂ ಮಾರುವಂತಕ್ಕಂಥವರು. ಈಗಿನ ಮುಖ್ಯಮಂತ್ರಿ ಏನಿದ್ದಾರೆ, ಸ್ವಲ್ಪ ಇಲ್ಲೆಲ್ಲ ಸೈಲೆಂಟ್ ಆಗಿರಿ. ನಮ್ಮ ಮುಂದ್ಗಡೆ ಜೆಡಿಎಸ್ ಪಕ್ಷಕ್ಕೆ ಎಲ್ಲರೂ ದಯವಿಟ್ಟು ಸುಮ್ಮನೆ. ಈಗಿನ ಸರ್ಕಾರದ ಮುಖ್ಯಮಂತ್ರಿ ಬಹಳ ಅತ್ಯಂತ ನಯ ವಿನಯವನ್ನೇ ತೋರಿಸ್ತಾ ಇದ್ದಾರೆ. ಅದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ನಯ ವಿನಯತೆ ಇಲ್ಲ. ಆ ನಯ ವಿನಯತೆಯ ಮುಖಾಂತರ ನಾಡಿನ ಜನತೆಯ ಸಂಪತ್ತನ್ನ ಲೂಟಿ ಮಾಡತಕ್ಕಂಥ ಹಲವಾರು ಪ್ರಕರಣಗಳು ಮುಂದಿನ ದಿನಗಳಲ್ಲಿ ದಾಖಲೆಗಳ ಸಮೇತವೇ ನಾಡಿನ ಜನತೆ ಮುಂದೆ ಇಡ್ತಕ್ಕಂಥ ದಿನಗಳ ದೂರ ಇಲ್ಲ. ಈಗ ಪ್ರಮುಖವಾಗಿ ಇವತ್ತು ಬಹುಶಃ ನಮ್ಮ ನಗರದ ಜಿಲ್ಲಾ ಘಟಕದ ಅಧ್ಯಕ್ಷರು ರಮೇಶ್ ಗೌಡರು ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಹಲವಾರು ಮುಖಂಡರು ಬಹುಶಃ ಇವತ್ತಿನ ಸಭೆ ಕರೆದಿರ್ತಕ್ಕಂಥದ್ದು ಇತ್ತೀಚೆಗೆ ರಾಜ್ಯದ ಹೈಕೋರ್ಟ್ನ ಉಚ್ಚ ನ್ಯಾಯಾಲಯ ಏನಿದೆ, ನಮ್ಮ ರಾಜ್ಯದ ಏಕಸದಸ್ಯ ಪೀಠ ಮತ್ತು ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳು 1995ರಲ್ಲಿ ಒಂದು MOU ಆದಂತ ಬೆಂಗಳೂರು ಮೈಸೂರಿನ ರಸ್ತೆ BMICP ರಸ್ತೆಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕಳೆದ 29 ವರ್ಷದಿಂದ ಒಂದು ರಸ್ತೆಯನ್ನ ಮಾಡಿರ್ತಕ್ಕಂಥದ್ದನ್ನ ಬಿಟ್ರೆ 111 ಕಿಲೋಮೀಟರ್ ರಸ್ತೆಯನ್ನಾಗಬೇಕಾಯ್ತು ಬೆಂಗಳೂರು ಮೈಸೂರಿನ ನಡುವೆ. ನಾನು ಎಲ್ಲ ವಿಷಯಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಆ ನ್ಯಾಯದಲ್ಲಿ ಬಂದಿರತಕ್ಕಂಥ ತೀರ್ಪು ಅನ್ನೋದು ಒಂದು ಭಾಗ. ಹಲವಾರು ರಾಜ್ಯ ಸರ್ಕಾರ ಮೌನಕ್ಕೆ ಶರಣಾಗಿ ಆ ಕಂಪನಿಯ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಏನಿದೆ ರಾಜ್ಯ ಸರ್ಕಾರದ ಜೊತೆ, ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಅನ್ನ ಉಲ್ಲಂಘನೆ ಮಾಡಿ ಹಲವಾರು ರೈತ ಕುಟುಂಬಗಳ ಭೂಮಿಗಳನ್ನ ಸ್ವೇಚ್ಛಾಚಾರವಾಗಿ ಈ ಒಂದು ಯೋಜನೆಯ ಹೆಸರಿನಲ್ಲಿ ಭೂ ಸ್ವಾಧೀನ ಏನು ಮಾಡ್ಕೊಂಡಿದ್ದಾರೆ. ಆ ಭೂ ಸ್ವಾಧೀನ ಮಾಡಿರ್ತಕ್ಕಂಥ 20 ವರ್ಷಗಳಲ್ಲಿ ಆ ರೈತರಿಗೆ ಇವತ್ತಿನವರೆಗೆ ಹಣವನ್ನು ಕೊಟ್ಟಿಲ್ಲ.